ಕ್ಯಾಸಂಬಳ್ಳಿಯಲ್ಲಿ KC ರೆಡ್ಡಿ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮನ್ನು ಅವರ ತಮ್ಮನ ಮಗ ವೆಂಕಟ ಸರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಅವ್ರ ಸಮಾಧಿ ಹತ್ರ ಹೋಗೋಣ. ಓ ಸರ್, ಇದು ಸಮುದಾಯ ಭವನ ಊರಿಂದು. ಅದೇ ಅವರ ಮನೋವ್ರಿಗೆ ಹೋದ್ನಲ್ಲ, ಹಾಂ, ಚೇರ್ಮನ್ ಆಗಿದ್ದ. ಹ್ಞೂ, ನನ್ನ ಜ್ಞಾಪಕ ಇರಲಿ ಅಂತ ಒಂದು ಕಡ್ದ. ಹ್ಞೂ. ಇದು ನಮ್ಮ ಫ್ಯಾಮಿಲಿ ಬರಿಯಲ್ ಗ್ರೌಂಡ್ ಸರ್. ಹಾಂ, ಏನೇನೋ ಇತ್ತು ಇಲ್ಲಿ. ಹ್ಞೂ, ಈಗ ಅದೇ KC ರೆಡ್ಡಿ ಅವ್ರದ್ದು. ಹ್ಞೂ. ಇದು ನನ್ನ ತಮ್ಮಂದು, ಅದು ನಮ್ಮ ತಾಯಿದು. KV ಮುರಳೀಕೃಷ್ಣ ರೆಡ್ಡಿ. ಹ್ಞೂ. ಚಪ್ಪಲಿ ಮೇಲೆ ಓಡಾಡಬಾರ್ದು. ಇದು ನೋಡಿ, KC ರೆಡ್ಡಿ ಕೊಡೋ ರೆಸ್ಪೆಕ್ಟ್ ಇದು. ಬೀರ್ಬಾರ್ದು ಕುಡಿಯೋದು ಇಲ್ಲಿ ಬಂದು. ಜನ ಹಂಗಿದ್ದಾರೆ ಮೇಡಮ್. ಹೌದು. ಏನು ಮಾಡೋದು. ಇದು KC ರೆಡ್ಡಿ ಅವ್ರ ಫಾದರು. ಓ, ವೆಂಕಟರಾಮ್ ರೆಡ್ಡಿ. ಹ್ಞೂ. ಅದು ಮನೆ ಕಟ್ಟಿದವರು ಬಸರೆಡ್ಡಿ. ಹ್ಞೂ ಹ್ಞೂ ಹ್ಞೂ. ನೀವು ಇದ್ದೀರಲ್ಲ ಸರ್ ಆ ಮನೆ. ಹಾಂ ಹಾಂ. ತಮಿಳು, ಅವಾಗ ಮೆಡ್ರಾಸ್ ಸ್ಟೇಟ್ ಇದು. ಹಾಂ, ತಮಿಳ್ನಲ್ಲಿ ಬರೀತಾರೆ ಮೇಲೆ ಮೇಲೆ ನೋಡಿ. ಹೌದು ಹೌದು ಹೌದು. 1840. ಹ್ಞೂ ಹ್ಞೂ ಹ್ಞೂ. ಸರ್, ರಾಜ್ಯ ಲಾಂಛನ ಹಾಕಿದ್ದಾರೆ. ರಾಜ್ಯ ಲಾಂಛನ. ಹೌದು. ಹ್ಞೂ. ಹಾಂ, ಅವರು 1000 bags ಆಫ್ ರೈಸ್ ಕಟ್ತಾ ಇದ್ದಾರಂತೆ, ಟ್ಯಾಕ್ಸು ಇಯರ್ಲಿ ಒನ್ಸ್ ಫಾರ್ ದಿಸ್ 2000 acres ಆಫ್ ಲ್ಯಾಂಡ್. ಬಸರೆಡ್ಡಿ ಅಲ್ಲಿ ಅಸೆಂಬ್ಲಿನಲ್ಲಿ ಸಬ್ಮಿಟ್ ಮಾಡಬೇಕು. ಯಾವ ಊರಿಂದ ಎಷ್ಟೆಷ್ಟು ಬಂತು ಏನು ಅಂತ ಅಲ್ಲಿ ಲೆಕ್ಕ ಬರೆಯೋದು ಏನು. ಸೊ ಆವಾಗ ಇವರು 100 ಗಾಡಿಗಳಲ್ಲಿ ರೈಸ್ ತುಂಬಿಸ್ಕೊಂಡು ಹೋಗಿ ಅಲ್ಲಿ ಸಬ್ಮಿಟ್ ಮಾಡ್ತಾಯಿದ್ರಂತೆ. ಆವಾಗ ಅಲ್ಲಿ ಅನೌನ್ಸ್ಮೆಂಟು, ಕ್ಯಾಸಂಬಳ್ಳಿ ಬಸರೆಡ್ಡಿ ಅವರಿಂದ 1000 ಅಕ್ಕಿ ಮೂಟೆ ಜಮಾ ಆಗಿದೆ ಅಂತ ಅನೌನ್ಸ್ಮೆಂಟು. ದಟ್ ವಾಸ್ ಓನ್ಲಿ ಟ್ಯಾಕ್ಸ್ ಫಾರ್ ದಿಸ್ 2000 acres. ಆಯಿತಾ. ಒಂದು ವರ್ಷಕ್ಕೊಂದು ಸತಿ ಇವ್ರು ಹೋಗ್ತಾ ಇದ್ದಿದ್ದು, ಯಾತ್ರೆ ಥರ ಹೋಗಿ ಬಂದುಬಿಟ್ರೆ ಆಮೇಲೆ ಎಲ್ಲಿ ಟ್ರಾವೆಲಿಂಗ್ ಇಲ್ಲ. ಎತ್ತಿನ ಗಾಡಿಗಳಲ್ಲಿ ಹೋಗೋದು ಇವರು. ಇಲ್ಲಿಂದ ಅಂದರೆ ಮೈಸೂರಿಗೆ ಎಷ್ಟು ದಿವಸ ಆಗುತ್ತೆ, ಒಂದು 15 ದಿವಸ ಹೋಗೋದು, 15 ದಿವಸ ಬರೋವಾಗ ಪುಣ್ಯಕ್ಷೇತ್ರಗಳು ನೋಡ್ಕೊಂಡು ಬಂದುಬಿಟ್ರೆ ಆಫ್ಟರ್ವರ್ಡ್ ದೇರ್ ನೋ ಟೂರ್, ನಥಿಂಗ್, ಓನ್ಲಿ ಬೇಸಾಯ ಮನೆಯಲ್ಲಿ. ಆ್ಯಂಡ್ ಯೂಸ್ ಟು ಗೋ ಆನ್ ಹಾರ್ಸಸ್. ಬೆಳಗ್ಗೆ ಎದ್ದು 2000 ಎಕರೆ ನೋಡಬೇಕಲ್ಲ, ಏನು ನೋಡೋದು ಇವರು? ಏನು ನೋಡಲ್ಲ, ಗಿಡಗಳು ಬೆಳೆಸೋದಂತೆ. ಇವ್ರು ನಾಟ್ ಇವನ್ ಹ್ಯಾವಿಂಗ್ ಪ್ಯಾಂಟ್ಸ್, ಕೌಪಿನ ಹಾಕ್ಕೊಂಡು ಕೂತ್ಕೊಂಡು, ಕುದುರೆಗೆ ಈ ಕಡೆ ಒಂದು ಬ್ಯಾಗ್ನಲ್ಲಿ ಇದು ಟ್ಯಾಮ್ರಿನ್ ಸೀಡ್ಸು, ನೀಮ್ ಸೀಡ್ಸು, ಹುಣಸೆ ಹಣ್ಣು ಬೀಜ ಹಾಕ್ಕೊಂಡು ಇನ್ನೊಂದು ಬ್ಯಾಗ್ನಲ್ಲಿ ಈ ಕಡೆ ಇಂಥ ಪೊದೆಗಳಲ್ಲಿ ಚೆಲ್ತಾ ಹೋಗೋದು ಅಷ್ಟೇ. ದಟ್ ಈಸ್ ದಿ ಅಗ್ರಿಕಲ್ಚರ್ ಹಿ ವಾಸ್ ಡೂಯಿಂಗ್. ಈಗ ಅವ್ರು ಮಾಡಿಸಿರೋ ಬೆರೆಗಳೇ ಇವೆಲ್ಲ, ಮುಂದಿನ ಪೀಳಿಗೆಗೆ ಇರಲಿ ಅಂಥೇಳಿ. ಹುಣಸೆ ಮನೆಗೆ ಅಲ್ಲಿ ಕೇಳಿದ್ರಲ್ಲ, ಇಲ್ಲಿ ಹುಣಸೆ ಹಣ್ಣು ಮಾಡ್ತಾಯಿದ್ದಾರೆ ಅಂತ. ಈಗ ಹುಣಸೆ ಹಣ್ಣೇ ಸಿಕ್ಕಲ್ಲ. ದೇ ಆರ್ ಯೂಸಿಂಗ್ ಟೊಮ್ಯಾಟೋಸ್ ನಾವು ಇನ್ ಆಲ್ ದಿ ಹೋಟೆಲ್ಸ್, ಎವ್ರಿಥಿಂಗ್. ಆ ರುಚಿನೇ ಇಲ್ಲ ಈಗ ಹುಣಸೆ ಹಣ್ಣಲ್ಲಿ ರುಚಿ. ದ್ಯಾಟ್ ವಾಸ್ ಹಿಸ್ ಇದು. ಜನನ 1840, ಮರಣ 1940. 1840 ಅಲ್ವಾ? 1883 ಮನೆ ಕಟ್ಟಿರೋದು ಎಟ್ ದ ಏಜ್ ಆಫ್ 40. ಇದು ಇನ್ನೊಬ್ಬ ಇದೆ ತಾತ, ಇವ್ರ ಫಾದರು. ಓ, ವೆಂಕಟರೆಡ್ಡಿ. KC ರೆಡ್ಡಿಸ್ ಫಾದರು, ಇವ್ರ ತಾತ. ಅದು ನಮ್ಮ ಫಾದರು. ಸರ್, ಆ ಕಡೆ ಲಾಸ್ಟ್ ಒಂದು ಮೋಸ್ಟ್ಲಿ ಇವ್ರ ಫಾದರ್ ಇರ್ಬೋದಾ? ಅಲ್ಲ ಸರ್, ವೆಂಕಟರೆಡ್ಡಿ, KC ರೆಡ್ಡಿ ಅವ್ರ ಫಾದರ್. ಆ ಕಡೆ ಇನ್ನೊಂದಿದೆ, ಅದು ನಮ್ಮ ಅಣ್ಣನ ಮಗಂದು. ಇದು ನಮ್ಮ ಅಜ್ಜಿ ಗಂಗೋಜಮ್ಮದು, ಇನ್ನೊಬ್ಬ ಸಿಸ್ಟ್ರದ್ದು, ಆಮೇಲೆ ಇವ್ರ ಹೆಂಡತಿ ಒಬ್ರದ್ದು, ಅವ್ರ ತಾಯಿದು. ಇದೆಲ್ಲ ರಿನಿವೇಟ್ ಮಾಡಿಸ್ಬೇಕು. ಐ ಆಮ್ ಸ್ಟ್ರಗ್ಲಿಂಗ್ ಟು ಡೂ ಇಟ್. ನಡೀರಿ, ಈ ಕಡೆ ಇದೆ ನಮ್ಮ ತಾಯಿದು. 1994ವರೆಗೂ ಇದ್ದರು. ನಾನೇ ಇದು ನಮ್ಮ ಅಣ್ಣಂದು, ಪ್ರಸಾದ್ ರೆಡ್ಡಿ ಅಂತ. ಇವತ್ತು ಆನೇಕಲ್ MLA ಆಗಿದ್ದರು, BL ಪರ್ಸನಲ್ ಮ್ಯಾನೇಜರ್ ಆಗಿದ್ದರು.
ಎಸ್ಕಾಟ್ ಮ್ಯಾನೇಜರ್ ಆಗಿದ್ದರು. ಇವರು ಬಾಲಕೃಷ್ಣ ರೆಡ್ಡಿ ತೋರಿಸ್ನಲ್ಲ ಫೋಟೋ, ಹಾಂ ಅದು ಅರವಿಂದ್ ಮದರ್ ಡಿಸಿಪ್ಲಿನ್. ಇವರು ಥ್ರೂ ಔಟ್ ಇಸ್ ಲೈಫು ಈ ವಾಸ್ ಮೆಡಿಟೇಟಿಂಗ್ ಆನ್ ಅರವಿಂದ್. ವರ್ಷಕ್ಕೊಂದು ದಿವಸ ಯಾತ್ರೆ ಹೋಗಿ ಬರೋರು. ಅವ್ರಿಗೆ 4 ಜನ ಮಕ್ಕಳು ಎಲ್ಲ ಬೆಂಗಳೂರಿನಲ್ಲಿದ್ದಾರೆ. ಇದು ನನ್ನ ತಮ್ಮ ಮೊನ್ನೆ ತಿರೋದ. ವಿ ಬೋತ್ ಹ್ಯಾವ್ ಮ್ಯಾರಿಡ್ ಟು ಬೋತ್ ಸಿಸ್ಟರ್ಸ್. ನಮ್ಮ ಮನೇಲಿದ್ದಾರಲ್ಲ ಅವ್ರ ಸಿಸ್ಟರ್ನೇ ಇವ್ರು ಮದುವೆ ಮಾಡ್ಕೊಂಡಿದ್ದ. ಅವರು ಬೆಂಗಳೂರಿನಲ್ಲಿದ್ದಾರೆ ಈಗ. ಅವ್ರಿಗೊಬ್ಬ ಮಗಳು. ಸೊ ಈಗ ನಾನು ಇದು ಕಾಂಪೌಂಡ್ ಕಟ್ಟಿಸಿ ಶೆಲ್ಟರ್ ಥರ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀನಿ ರಿಕ್ವೆಸ್ಟು. ನಿಮ್ಮ ಫ್ಯಾಮಿಲಿಗೆ ಫುಲ್ಲು ಒಂದೇ ಸ್ಥಳದಲ್ಲಿದೆ. ಇದೆ 4 ಗುಂಟೆ ಇದು. ಇದು ಕವಿತಾ ರೆಡ್ಡಿ ಅವ್ರ ಮಾವಂದು ಇದೆಲ್ಲ ಕೊಟ್ಬಿಟ್ರು ಅವರು ಒಂದು 10 ಎಕರೆ 20 ಎಕರೆ. ಯಾವ ಸರ್ ಅದು ಹಳೇದಿತ್ತು. ಅದೇ ಅಮ್ಮ ಕವಿತಾ ರೆಡ್ಡಿ ಬಂದು ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ರೀಸೆಂಟಾಗಿ ಕಟ್ಟಿರೋದೆಲ್ಲ ಇಲ್ಲೇ ಇದೆ ನೋಡಿ. ಇದು ಅದೇ ಇದು ಅದು ಡಿಸೈನ್ ಎರಡು ಒಂದೇ ಥರ ಇತ್ತಲ್ಲ, ಅದಕ್ಕೆ ನೋಡಿ ಕಟ್ಟಿದ್ದೀರಿ. ಈಗೆಲ್ಲ ಎಲ್ಲ ರಿನೋವೇಟ್ ಮಾಡ್ತೀನಿ ನಾನು, ಮಾಡಿಸಿ ಅದನ್ನು ಮಾಡಿಸ್ತೀನಿ. ಇದೆಲ್ಲ ಗೌರ್ಮೆಂಟ್ನವ್ರು ಮಾಡಬೇಕು, ಮಾಡಲ್ಲ. ನಾವೇನು ಮಾಡೋದು? ಬಂದವರು ಎಲ್ಲಿ ಸಮಾಧಿ ಅಂತಾರೆ. ಇದು ನೋಡಿ, ಇದು ಕಟ್ಟಿರೋದು ಇದು. ಕೋಲಾರದಲ್ಲಿ ನಮ್ದು 2ನೇ ದಿನ. ನಿನ್ನೆ ನಾನು ಕೆ ಸಿ ರೆಡ್ಡಿ ಅವ್ರ ಸಮಾಧಿ ಹತ್ರ ಬಂದಿದ್ದೆ. ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕೆಂದರೆ ಬಿಸಿಲಿತ್ತು, ತುಂಬ ಕಾಲು ಸುಡ್ತಾ ಇತ್ತು. ಇಲ್ಲಿ ನಿಂತ್ಕೊಳ್ಳೋದು ಬೇಡ ಅಂತ ಹೋದಾಗ ವಿಡಿಯೋ ನೋಡಿದಾಗ ಸರಿ ಬಂದಿಲ್ಲ ಅಂತ ನನಗೇನೆ ಅನ್ನಿಸ್ತಿದ್ದ ಕ್ಷಣವೇ ಮತ್ತೆ ಇವತ್ತು ಬಂದಿದ್ದೀವಿ. ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಡಿಜಿಟಲ್ ಮಾಧ್ಯಮದ ಮುಖಾಂತರ ಮತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂತ. ಕೆ ಸಿ ರೆಡ್ಡಿ ಅವ್ರ ಕುಟುಂಬದ ಪೂರ್ವಜರು, ಅವ್ರ ತಂದೆ ತಾಯಿ ಮತ್ತು ಬಂಧು ಬಳಗ ಎಲ್ಲರ ಸಮಾಧಿನೂ ಕೂಡ ಕಂಪ್ಲೀಟ್ ಇಲ್ಲೇ ಇರೋದು ಕ್ಯಾಸಂಬಳ್ಳಿಯಲ್ಲಿ. ಬನ್ನಿ. ಅವರ ತಾತ ಮುತ್ತಾತ ಬಸ್ಸಿರೆಡ್ಡಿ ಅವರ ಸಮಾಧಿ. ಅವರು ಒಂದಾನೊಂದು ಕಾಲದಲ್ಲಿ ಜಮೀನ್ದಾರ ಆಗಿದ್ದರು ಮತ್ತು ಮೈಸೂರು ರಾಜ್ಯಕ್ಕೆ ಕಪ್ಪ ಕಾಣಿಕೆ ಸಲ್ಲಿಸ್ತಾ ಇದ್ರು ಕ್ಯಾಸಂಬಳ್ಳಿಯಿಂದ. ಹಾಗಾಗಿ ಅವ್ರ ಸಮಾಧಿ ಹತ್ರ ನೋಡಿ ಮೈಸೂರು ರಾಜ್ಯದ ಲಾಂಛನ ಚಿಹ್ನೆ ಇದೆ, ನೀವು ನೋಡ್ಬೋದು. 1840ರಲ್ಲಿ ಜನನ, 1905ರಲ್ಲಿ ಮರಣ ಹೊಂದಿದ್ರು. ಅದಾದಮೇಲೆ ಕೆ ಸಿ ರೆಡ್ಡಿ ತಮ್ಮ ಕೆ ವೆಂಕಟರಾಮರೆಡ್ಡಿ ಅವ್ರದ್ದು ಇಲ್ಲೇ ಮಾಡಿದ್ದಾರೆ. ಅದ್ರ ಪಕ್ಕ ನಮ್ಮ ಕೆ ಚೆಂಗಲರಾಯ ಅವರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದಂಥ ಮಹಾನ್ ವೀರರ ಸಮಾಧಿ ಇದು. ಅದರ ಜೊತೆಗೆ ಅಲ್ಲಿ ಅವರಪ್ಪ ಅಮ್ಮ ಬಂಧು ಬಳಗ ಎಲ್ಲ ಸಮಾಧಿನೂ ಇದೆ. ಇದ್ರ ಮೇಲೆ ಬರೆದಿದ್ದಾರೆ ನೋಡಿ, ಪ್ರಥಮ ಮುಖ್ಯಮಂತ್ರಿಗಳು ಕರ್ನಾಟಕ ಮೈಸೂರು ರಾಜ್ಯ ಶ್ರೀ ಕೆ ಸಿ ರೆಡ್ಡಿ, ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮೈಸೂರು ಸ್ಟೇಟ್. ಜನನ 4/5/1902, ಮರಣ 27/2/1976. ಅವರು ಕ್ಯಾಸಂಬಳ್ಳಿಯಲ್ಲಿ ಇದ್ದಿದ್ದೇ ಕಡಿಮೆ, ಓದ್ಬೇಕಾದ್ರೆ ಇದ್ದಿದ್ದು ಬಿಟ್ಟರೆ ನೆಕ್ಸ್ಟ್ ಜನಸೇವೆಯಲ್ಲೇ ಅವರು ಜೀವನನ ಫುಲ್ ಕಂಪ್ಲೀಟ್ ತೊಡಗಿಸ್ಕೊಂಡ್ರು. ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅವರು ರಾಜ್ಯಪಾಲರಾಗಿರ್ತಾರಲ್ಲ, ಮಧ್ಯಪ್ರದೇಶದ ರಾಜ್ಯಪಾಲರಾದಾಗ ಅವ್ರ ಮನೇನ ಓಪನ್ನಾಗಿ ಇಟ್ಬಿಟ್ಟಿದ್ರು. 24/7 ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಅದನ್ನು ಅವರಲ್ಲ, ಅವ್ರ ಹೆಂಡತಿ ಸಾಥ್ ಕೊಟ್ರಲ್ಲ, ಅವ್ರದ್ದು ಎಂಥ ಗ್ರೇಟ್ ಪರ್ಸ್ನಾಲಿಟಿ ಅಲ್ವಾ. ಯಾರಿಗೆ ತಾನೇ ಇರುತ್ತೆ. ಇವಾಗ ನಾವೊಂದು MP MLAನ ಮೀಟ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಪರ್ಮಿಷನ್ ತೊಗೋಬೇಕು, ಅವ್ರ PAಗೆ ಫೋನ್ ಮಾಡಬೇಕು, ಅವ್ರ ಡೇಟ್ ಫಿಕ್ಸ್ ಮಾಡಬೇಕು, ಮನೆಗೆ ಹೋಗಬೇಕು, ಎಷ್ಟೋ ಸಮಯ ಕಾಯಬೇಕು. ಒಂದು 2 ದಿನ ಆಗ್ಬೋದು ಅಥವಾ ತಿಂಗಳನ್ಗಟ್ಲೆ ಕಾಯ್ದು ವೆಯ್ಟ್ ಮಾಡಿ 5 ಸೆಕೆಂಡ್ಸು ಕೂಡ ಮಾತಾಡಲ್ಲ. ಹೌದಾ, ಸರಿ ಆಯಿತು ಅಂತ ಕೇಳೋ ಅಂಥ ರಾಜಕೀಯ ವ್ಯಕ್ತಿಗಳನ್ನೂ ನಾವು ನೋಡಿದ್ದೀವಿ. ಸ್ಟೇಟ್ ಗವರ್ನರ್ ಆಗಿದ್ಕೊಂಡು ಭಾಷೆ ಬರೆದಿದ್ರೂ ಕೂಡ ಬೇರೆ ರಾಜ್ಯಕ್ಕೆ ಹೋಗಿ ಭಾಷೆ ಕಲ್ತ್ಕೊಂಡು ಬೇಡ ಅಂದ್ರೂ ಕೂಡ ನೆಹರು ಅವರೇ ಕರೆದು ಅವ್ರಿಗೆ ಈ ಸ್ಥಾನನ ಕೊಡ್ತಾರೆ ಅಂತ ಅವರ ಅಣ್ಣನ ಮಗ ಆಲ್ರೆಡಿ ಹೇಳಿದರು. ನಮ್ಮ ಕಳೆದ ವಿಡಿಯೋ ನೋಡಿದ್ದೀರಾ ನೀವು, ಗೊತ್ತಾಗುತ್ತೆ. ಆಗಿರಬೇಕಾದ್ರೆ ಸರೋಜಮ್ಮ ಅನ್ನೋ ಅವರು ಹೆಂಡತಿ ಅವ್ರನ್ನ ಯಾವ ರೀತಿ ತಮ್ಮನ್ನು ತಾವೂ ಕೂಡ ತಮ್ಮ ಗಂಡನಿಗೆ ಸಾಥ್ ಕೊಟ್ಕೊಂಡು ಅವರು ಕೂಡ ಒಂದು ರೀತಿ ದೇಶ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು. ಮನೆಗೆ ಬಂದವ್ರಿಗೆಲ್ಲರಿಗೂ ಕೂಡ 24/7 ಆತಿಥ್ಯ ನೀಡ್ತಾಯಿದ್ರು, ಹಂಗೆ ಕಳಿಸ್ಬಾರ್ದು ಅಂತ. ಏಕೆಂದರೆ ಅವರು ವಂಶವಾಗಿ ಬಂದಿತ್ತು ಮನೆಗೆ ಬಂದವ್ರಿಗೆ ಒಂದು ಆತಿಥ್ಯನ ನೀಡಬೇಕು, ಎಷ್ಟೋ ಜನ ಬಂದರೂ ಕೂಡ ಅಂತ ಹೇಳಿ. ಇವಾಗ ಸೆಕ್ಯೂರಿಟಿ ಇರುತ್ತೆ, ನಾವೊಂದು MP MLA ಮನೆಗೆ ಹೋದರೆ ಗಾರ್ಡ್ಸ್ ಇರ್ತಾರೆ ಅವ್ರ ಸುತ್ತ, ಮತ್ತು ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಯಾರೂ ಕೂಡ ಅವ್ರನ್ನ ಮೀಟ್ ಮಾಡೋದಕ್ಕಾಗೋದೇ ಇಲ್ಲ ಕಾಮನ್ ಪೀಪಲ್ಲು. ಹಂಗಿದ್ದಾಗ ಓಪನಾಗಿ ಮನೇನ ಎಲ್ಲ ಬಾಗಿಲು ತೆರೆದಿದ್ರಂತೆ, ಹಿಂದೆ ಮುಂದೆ ಎಲ್ಲನೂ ಕೂಡ. ಯಾರು ಬೇಕಾದ್ರೂ ಬಂದು ಯಾವ ಟೈಮಲ್ಲಿ ಬೇಕಾದರೂ ಬಂದು ಮೀಟ್ ಆಗೋಂಥ ಗ್ರೇಟ್ ಪರ್ಸ್ನಾಲಿಟಿ ನಮ್ಮ ಕೆ
ಸಿ ರೆಡ್ಡಿ ಅವ್ರದ್ದು. ಇವ್ರದ್ದು ವ್ಯಕ್ತಿತ್ವ ಮತ್ತು ಇವರ ಬದುಕು, ಇವರ ಹೋರಾಟದ ಬದುಕು, ಇವ್ರ ರಾಜಕೀಯ ಬದುಕು ಇಂದಿನ ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ಆದರ್ಶ ಆಗಬೇಕು ಅನ್ನೋದೇ ನಮ್ಮ ಆಸೆ. ಕೆ ಸಿ ರೆಡ್ಡಿ ಅವರು ಕೊನೆ ಕಾಲದಲ್ಲಿ ಬೆಂಗಳೂರಿನ ಜಯನಗರ ವಾಸವಾಗಿರ್ತಾರೆ. ಅವರು ತೀರ್ಕೊಂಡಿದ್ದ ನಂತರ ಅಂದರೆ 27ನೇ ತಾರೀಕು ಫೆಬ್ರವರಿ 1976ರಲ್ಲಿ ಅವರ ದೇಹವನ್ನು ದಹನ ಮಾಡ್ತಾರೆ. ಎಲ್ಲಿ ಲಾಲ್ಬಾಗಲ್ಲಿರತಕ್ಕಂಥ ಒಂದು ಕ್ರೆಮಿಟೋರಿಯಮಲ್ಲಿ ದಹನ ಮಾಡ್ತಾರೆ. ದಹನ ಮಾಡಿದ್ಮೇಲೆ ಆ ದಹನವನ್ನು ಆ ಬೂದಿ ಏನಿದೆ, ಒಂದು ಬೂದಿ ಅಲ್ಲಿ ಹೂಡಿ ಅವರ ಶ್ರೀಮತಿ ಯಾರಿದ್ದಾರೆ ಸರೋಜಮ್ಮ ಹಸ್ತಿನ ತೊಗೊಂಡಾಗ ಅಲ್ಲಿ ಅವರು ಸಮಾಧಿ ಮಾಡ್ತಾರೆ. ಇಲ್ಲೊಂದು ಆ ಹಸ್ತಿನ ತೊಗೊಂಡು ಬಂದು ಇಲ್ಲಿಟ್ಟು ಮಾಡಿರ್ತಾರೆ. ಆದರೆ ಶಿಥಿಲ ಅಂದರೆ ಎಲ್ಲ ಒಡೆದೋಗಿರ್ತದೆ. ಆಗ ಅವರು ಬಂದು ವಸಂತ ಕವಿತಾ ಅವರು ಬರ್ತಾರೆ, ಬಂದು ಇದನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಬಹಳ ಭವ್ಯವಾಗಿ ಇವತ್ತಿನ ಕಟ್ಟಡ ಏನೇನು ಇದೆ ಅಂತಂದರೆ ಅದು ಅವ್ರಿಗೆ ಸಲ್ಲುತ್ತೆ. ಹೀಗಾಗಿ ಕೆ ಸಿ ರೆಡ್ಡಿ ಅವರ ನೇಮೂ ಇರಲಿಲ್ಲ, ಅವರ ಫೋಟೋನೂ ಇರಲಿಲ್ಲ. ಫೋಟೋವನ್ನು ಹಾಕಿ ಆ ನೇಮ್ ಹಾಕಿ ನೀಟಾಗಿ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಕಾರಣ ಇಷ್ಟೇ, ಅವ್ರ ಎಲ್ಲ ತಂದೆ ತಾಯಿಗಳು, ಅವ್ರ ಅಣ್ಣ ಪಕ್ಕದಲ್ಲಿದ್ದಾರೆ, ಅವ್ರ ತಂದೆ ತಾಯಿಗಳ ಹಸ್ತಿ ಎಲ್ಲಿದೆ ಅಲ್ಲಿ ಅವ್ರಿಗೊಂದು ಆಸೆ ಆಗಿತ್ತೋ ಏನೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಅವ್ರನ್ನ ಸಮಾಧಿ ಅಂತ ಹೇಳಿ ನಾವು ಇದನ್ನು ಟ್ರೀಟ್ ಮಾಡ್ಬೋದು.